ವಿಶ್ವೇಶ್ವರ ಭಟ್ರು ಸುಮಾರು 30 ಜನರಿಗೆಲ್ಲ 30 ಜನರಿಗೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಸಾಧಕರಿಗೆ ಸನ್ಮಾನ ಮಾಡಿದ್ದಾರೆ. ಅದು ಲೋಕಧ್ವನಿ ಪತ್ರಿಕೆಯ ಮೂಲಕ ಲೋಕಧ್ವನಿ ಅದು ಉತ್ತರ ಕನ್ನಡ ಜಿಲ್ಲೆಯ ಭಾಳ ಪ್ರಸಿದ್ಧವಾದಂಥ ಪತ್ರಿಕೆ ಅಂತಕ್ಕಂಥ ಮಾತುಗಳನ್ನು ನಾನು ಕೇಳಿದ್ದೀನಿ, ಅವರು ಹೇಳಿದ್ದಾರೆ. ಈಗಾಗಲೇ ಅದನ್ನು ಕೊಪ್ಪಳಕ್ಕೂ ಕೂಡ ವಿಸ್ತರಿಸಿದ್ದಾರೆ. ಅದು ಜಿಲ್ಲಾ ಪತ್ರಿಕೆಯಾಗಿ ಉಳಿದಿಲ್ಲ, ಈಗ ರಾಜ್ಯ ಪತ್ರಿಕೆಯಾಗಿ ಬೆಳೀತಾ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದು ಒಂದು ರಾಜ್ಯ ಪತ್ರಿಕೆ ಆಗಲಿ ಅಂತೇಳಿ ಆಶಿಸ್ತೇನೆ. ಈಗ ಮೈಸೂರಿನಲ್ಲೂ ಕೂಡ ಪ್ರಾರಂಭ ಮಾಡ್ತಾರೆ. ಇನ್ನು 2 ತಿಂಗಳಲ್ಲಿ ಮೈಸೂರಿನಲ್ಲೂ ಕೂಡ ಪ್ರಾರಂಭ ಮಾಡ್ತಾರೆ. ಸೊ ಅದರಿಂದ ಅದು ರಾಜ್ಯ ಪತ್ರಿಕೆ ಆಗ್ತಕ್ಕಂಥ ಎಲ್ಲ ಯೋಗ್ಯತೆಯನ್ನು ಕೂಡ ಪಡ್ಕೊಂಡಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ.